ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು ಅಂದ್ಕೊತೀನಿ. ಆಲ್ರೆಡಿ ನಾನು ವಿಡಿಯೋ ಬಿಡೋಕ್ಕೆ ಮತ್ತು ಹಾಕೋದಕ್ಕೆ ಸೇಲ್ಸ್ ವಿಡಿಯೋ ಆಗಿರ್ಬೋದು, ಯಾವುದೇ ವಿಡಿಯೋ ಆಗಿರ್ಬೋದು ತುಂಬ ಕಡಿಮೆ ಮಾಡಿದೆ. ಓಕೆನಾ, ಏನಂತಕ್ಕೆ ಕಡಿಮೆ ಮಾಡಿದೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಹಾಗೆ ಪಾರಿವಾಳಗಳ್ನು ಸಹ ನಾನು ತೋರಿಸಿರಲಿಲ್ಲ. ಇವತ್ತು ಕೇಜ್ ಅಪ್ಡೇಟ್ ಥರನೇ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಟು ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ. ಏನು ರೈಸ್ ಹಾಕ್ತಿದ್ದೀನಿ, ಬಿರಿಯಾನಿ ರೈಸ್ ಇತ್ತು, ಬಿರಿಯಾನಿ ರೈಸ್ ಹಾಕ್ತಾಯಿದ್ದೀನಿ. ಹಾಗೆ ಪಟಗಳೆಲ್ಲ ಆಗಿರ್ಬೋದು, ಹಾಗೆ ಟೂರ್ನಿಮೆಂಟ್ ಅಪ್ಡೇಟ್ ಆಗಿರ್ಬೋದು ಎಲ್ಲನೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಒಂದು 10-15 ಡೇಸ್, ಒಂದು ಆಲ್ಮೋಸ್ಟ್ ಆಲ್ ಒಂದು ಮಂತ್ ಆಯಿತು ಅಂದ್ಕೊತೀನಿ ಕರೆಕ್ಟಾಗಿ ವೀಡಿಯೋ ಬಿಡೋಕ್ಕಾಗಿ. ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಬಿಡ್ತಾ ಇರಲಿಲ್ಲ. ಇನ್ಮೇಲೆ ಆ ಥರ ಏನೂ ಇಶ್ಯೂ ಆಗೋದಿಲ್ಲ. ಆ ಥರ ಆಗಿರೋದ್ರಿಂದ ಆಲ್ರೆಡಿ ವ್ಯೂಸ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಒಂದು ಏನು ಟಾಪ್ ರಿವ್ಯೂ ಏನು ಹೋಗ್ತಾಯಿತ್ತೋ ಅದು ಪೂರ್ತಿ ಡೌನ್ ಆಗ್ತಾಯಿದೆ. ಓಕೆನಾ, ಇನ್ಮೇಲೆ ಆ ಥರ ಆಗಬಾರ್ದು ಅಂತಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಟಿದ್ದೀನಿ. ಹಾಗೆ ಒಂದು ವ್ಯೂ ನೋಡ್ಕೊಬೋದು. ಎಲ್ಲ ಅಕ್ಕಿಗಳನ್ನ ಈಚೆಗೆ ಬಿಟ್ಟು ಫೀಡ ಅಂದರೆ ಮೇವು ಹಾಕಿದ್ದೀನಿ, ಎಲ್ಲ ತಿನ್ಕೊಳ್ತಾ ಇದೆ. ಇದು ನಮ್ಮ ಹೊಸ ಪಟ ನೋಡ್ರಿ. ಇಲ್ಲೇನೀಗ ಇದು ಕಾಣ್ತಿದೆಯಾ ಪಟ, ನಮ್ಮ ಗೇರ್ವಾಗೆ ಮತ್ತು ನಮ್ಮ ರೇಗ್ದರಲ್ಲಿ ಬಿಚ್ಕೊಂಡಿರೋ ಪಟ. ಹಾಗೆ ಇನ್ನು ಇಲ್ಲೇನಿದೆಯೋ ಇದು ನಮ್ಮ ಸುರ್ಮಿ ಲೈನಲ್ಲಿ ಬಂದಿರೋ ಒಂದು ಕತಂಗ ಬಿಚ್ಕೊಂಡಿದೆ ಸುರ್ಮಿ ಲೈನಲ್ಲಿ. ಹಾಗೆ ಈಗ ವೀಡಿಯೋಗಳು ತೋರಿಸ್ತೀನಿ ನಿಮಗೆ, ಯಾವುದ್ಯಾವ್ದಿದೆ ಅಕ್ಕಿಗಳಿದೆ ಎಲ್ಲನೂ ಸಹ ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಬನ್ನಿ. ಓಕೆ, ಇಲ್ಲಿ ನೋಡ್ಬೋದು. ಅಲ್ಲಿ ಏನು ಹೊಸ ಜೊತೆ ನೋಡ್ತಾ ಇದ್ದೀರೋ ಅದು ನಮ್ಮ ಏನು ಅಂದರೆ ನಮ್ಮ ಬ್ರದರ್ ಅವ್ರ ಮನೇಲಿ ಇದ್ದಿದ್ದು ಆ ಜೊತೆ. ಅದು ಚಿಕ್ಕ ಜೊತೆ ಇನ್ನೂ ಮಾಡ್ಕೊಂಡಿರೋದು. ಯಾವುದ್ಯಾವುದು ಅಂದರೆ ಅಲ್ಲಿ ಒಂದು ಏನು ಜಾಕ್ ತಿರ್ವಾಲ್ ಕಾಣಿಸ್ತಾ ಇದೆಯೋ ಹಾಗೆ ಇಲ್ಲಿರೋ ಜಾಕ್ ತಿರ್ವಾಲು ಹೊಸ ಜೊತೆ. ಓಕೆನಾ, ಹಾಗೆ ಇಲ್ಲಿರೋ ಗೇರ್ವಾಗೆ ನಮ್ಮ ಇರೋ ಕಲಾಧೂಮ ಜೊತೆ ಹಾಕಿದ್ದೀನಿ. ಕಲಾಧೂಮ ಸಹ ಅಲ್ಲಿ ಫೀಡ್ ಆಗ್ತಾ ಮೇಯ್ತಾ ಇದೆ. ಓಕೆನಾ, ಇನ್ನು ಅಲ್ಲಿ ನಮ್ಮ ಸುರ್ಮಿ ಪಟ, ಇನ್ನು ಇಲ್ಲಿ ನಮ್ಮ ತಾರಾದಲ್ಲಿ ಬಂದಿರೋ ಮಕ್ಕಳುಗಳು ಅಲ್ಲಿ ಇದೆ ನೋಡಿ, 2 ಹೊಸ ಮಕ್ಕಳು. ಬಾ 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 ಬಾ. ಓಕೆ, ನೋಡ್ರಿ ರೆಕ್ಕೆ ಕೊಟ್ಟಿದ್ದೀನಿ ಈ ಸಲ ಅಕ್ಕಿಗೆ. ನೋಡೋಣ ಏನಾಡುತ್ತೆ ಅಂತ. ಫೀಮೇಲ್ ಇದು ನೋಡ್ರಿ, ತುಂಬ ಚೆನ್ನಾಗಿ ಲ್ಯಾಂಡಿಂಗ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಬಾಜಿ ಏನು ನಮ್ಮ ಸುರ್ಮಿ ಲೈನಲ್ಲಿ ಅಕ್ಕಿ ಕೂರ್ತಿರ್ಲಿಲ್ಲ, ಎಲ್ಲೂ ಕೂತಿರ್ಲಿಲ್ಲ. ನಮ್ಮ ಮನೇಲಿ ಫಸ್ಟ್ ಅಕ್ಕಿ ಕೂತಿದ್ದದು. ನಾನು ಸುರ್ಮಿಲಿ ಒಂದು 3 ಬ್ಯಾಚ್ ಪಟ ಮಾಡಿಸಿದೆ. ಆ 3 ಬ್ಯಾಚಲ್ಲಿ ಕೂತಿರೋದು ಒಂದೇ ಒಂದು ಪಟ ಅಂದರೆ ಅದು. ಇನ್ನು ಆಲ್ಮೋಸ್ಟ್ ಅಲ್ಲಿ ಯಾವುದೂ ಇನ್ನು ಕೂತಿಲ್ಲ. ಇನ್ನು ಇಲ್ಲಿ ಈಗ ಎದ್ದಿರೋ ಪಟ ಯಾವುದು ಅಂತಂದರೆ ನಮ್ಮ ಒಂದು ಚೀನಿಗೆ ಮತ್ತು ರೋಷನ್ ಕಳಂಕ ಎಣ್ಣೆ ಹಾಕಿ ಮಾಡಿಸಿರೋದ್ರಲ್ಲಿ ಬಂದಿರೋ ಪಟ. ಹಾಗೆ ಇನ್ನು ಇಲ್ಲಿ ನಮ್ಮ ಜಾಕ್ ಆಗಿರ್ಬೋದು. ಆಮೇಲೆ ಇದೊಂದು ಹೊಸ ಅಕ್ಕಿ ನೋಡ್ಬೋದು. ಇದು ಯಾವುದು ಅಂತಂದರೆ ನಮ್ಮ ಗೇರ್ವಾ ಅಂದರೆ ಏನು ರೇಗ್ದಾರಲ್ಲಿ ಗೇರ್ವಾ ಬಿಚ್ಕೊಂಡಿದ್ದೆಯೋ ಅದೇ ರೇಗ್ದಾರಲ್ಲಿ ಈ ಥರ ಒಂದು ಲಾಲ್ ಚೀನಿ ಬಿಚ್ಕೊಂಡಿದೆ. ಓಕೆನಾ, ಇದು ಅದನ್ನು ಒಂದು ಬಂದ ಜೊತೆ ಮಾಡಿಕನ ಅಂತ. ಎರಡಕ್ಕೂ ಸ್ವಲ್ಪ ಇದಕ್ಕೆ ಈಗ ದಸ್ತ ಇವಾಗ ಬೀಳ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ನೋಡೋಣ, ಒಂದು ಅದರಲ್ಲಿ ಒಳ್ಳೆ ಜೊತೆ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 5-6 ಅವರ್ ಪಟಗಳ ರಿಸಲ್ಟ್ ಬರುತ್ತೆ. ತುಂಬ ಜನ ಹೇಳ್ತಿರ್ತಾರೆ 5-6 ಅವರೆಲ್ಲ ತುಂಬ ಈಸಿಯಾಗಿ ಬಿಡ್ಬೋದು ಅಂತ. ಅದು ಬಿಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. 5 ಅವರ್ ಬಿಡಬೇಕು ಅಂತಂದರೆ ಎಷ್ಟು ಡ್ಯೂಟಿ ಮಾಡಬೇಕು, ಯಾವ ಥರ ಅಕ್ಕಿ ನೋಡ್ಕೊಬೇಕು, ಯಾವ ಥರ ಓಡಿಸ್ಕೊಂಬರ್ಬೇಕು, ಬಿಡಬೇಕು ಅಂತ ತುಂಬ ಕೆಲಸ ಇರುತ್ತೆ. ಓಕೆನಾ, ಈಗ ಒಂದು ಅಕ್ಕಿಗೆ ಒಂದು ಬೆಲೆ ಕೊಟ್ಟು ತಂದಿದ್ದಕ್ಕೆ ಅಕ್ಕಿಗಳೆಲ್ಲ ಆಡಲ್ಲ. ಓಕೆನಾ, ಅದನ್ನು ನಂಬಕ್ಕೂ ಹೋಗ್ಬಿಡ್ರಿ, ಆಡುತ್ತೆ. ಇಲ್ಲ ಆಡಲ್ಲ ಅಂತಲೂ ಸಹ ನಾನು ಹೇಳೋಕ್ಕೆ ಹೋಗಲ್ಲ. ಬ್ಲಡ್ ಲೈನಲ್ಲಿದ್ದರೆ ಅಕ್ಕಿ ನೀವು ಏನಂದರೆ ಯಾವ ಥರ ಇದ್ರೂ ಅಷ್ಟೇ, ಜಾಕಿ ಸರಿಯಾಗಿದ್ದರೆ ಅಕ್ಕಿಗಳು ಆಡುತ್ತೆ. ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೀಲ್ ಕಟ್ಟೋದಕ್ಕೆ ಇನ್ನೂ May 25 ತನಕ ಆಲ್ಮೋಸ್ಟ್ ಅಲ್ಲೆಲ್ಲ ಟೈಮ್ ಕೊಟ್ಟಿರ್ತಾರೆ. ಯಾರು ಬಿಡಬೇಕು ಅಂತಿರೋರು ಆಲ್ಮೋಸ್ಟ್ ಅಲ್ಲಿ ಕಟ್ಕೊಂಡು ಸೀಲ್ಗೆ ಬಿಡ್ರಿ. ಇದು ಅಷ್ಟೇ, ನಮ್ಮ ರೇಗ್ದಾರು ಏನು ಬಿಟ್ಟು ಬಾಜಿ ಜಾಸ್ತಿ ಮಾಡ್ಕೊಂಡಿತ್ತು, ಈ ಸಲ ಅದಕ್ಕೂ ರೆಕ್ಕೆ ಕೊಟ್ಟಿದ್ದೀನಿ. ನೋಡೋಣ ಏನೇನು ಟೈಮ್ ಮಾಡುತ್ತೆ ಅಂತ. ಹಾಗೆ ಹೊಸ ಪಟಗಳು ಇಲ್ಲೊಂದು ನೋಡ್ಬೋದು. ಅಲ್ಲಿ ಪಟಗಳು ಏನು ಅಂತಂದರೆ ಸ್ವಲ್ಪ ನಾನು ಅಕ್ಕಿಗಳನ್ನ ನೀಟಾಗಿ ನೋಡ್ಕೊಳ್ದೇನೆ ಸ್ವಲ್ಪ ಸೀಕ್ಲಾಗಿದೆ. ಎಲ್ಲನೂ ಸಹ ರೆಡಿ ಮಾಡ್ಕೊಬೇಕು. ಇವೆರಡು, ಆಮೇಲೆ ಅಲ್ಲಿ ನೋಡಿ ನಮ್ಮ ಜಾಕ್ ಪಟಗಳು 2. ಆಲ್ಮೋಸ್ಟ್ ಅಲ್ಲೆಲ್ಲ ಪಟಗಳೆಲ್ಲ ಸ್ವಲ್ಪ ವೀಕ್ ಆಗಿದೆ, ರೆಡಿ ಮಾಡ್ಕೊಬೇಕು. ಇನ್ಮೇಲಿಂದ ಕಂಟಿನ್ಯೂ ಆಗಿ ವೀಡಿಯೋ ಬಿಡ್ತೀನಿ ಅಂತ ಹೇಳ್ತಾ ಸಿಂಪಲಾಗಿ ಒಂದು ಅಪ್ಡೇಟ್ ಕೊಡಬೇಕಿತ್ತು, ಅಪ್ಡೇಟ್ ಕೊಡ್ತಾ ಇದ್ದೀನಿ. ಓಕೆನಾ, ಯಾರ್ಯಾರು ನನ್ನ ಅನ್ಫಾಲೋ ಮಾಡ್ಕೊಂಡಿದ್ರು, ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಆಲ್ಮೋಸ್ಟ್ ಅಲ್ಲಿ 6Kಗೆ ತುಂಬ ಹತ್ರ ಇದ್ದೀನಿ. ಇನ್ನು 150 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾವ ಟಾಸ್ಕ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.